ಪ್ರಶ್ನೆನ ಆಯ್ತು ಹೇಳ್ತಿದ್ದಾರೆ. ನಾವು ಗೀತೆಗಳವರೆಗೆ ಬರೀ ಕೆಲವು ರಾಗಗಳನ್ನು ಮಾತ್ರ ಅಭ್ಯಾಸ ಮಾಡ್ತೀವಿ. ಸ್ವರಸ್ಥಿತಿಗಳು ನಮಗೆ ಇನ್ನಷ್ಟು ರಾಗಗಳ ಪರಿಚಯ ಮಾಡಿಕೊಳ್ಳುತ್ತೆ. ಆ ರಾಗಗಳಲ್ಲಿ ಸ್ವರಗಳನ್ನು ಅಭ್ಯಾಸ ಮಾಡಲು ನಾವು ಸ್ವರಸ್ಥಿತಿಗಳನ್ನು ಕಲ್ತ್ಕೋಬೇಕು. ಸ್ವರಸ್ಥಿತಿ ನಮಗೆ ಮುಂದೆ ವರ್ಣಗಳನ್ನು ಅಭ್ಯಾಸ ಮಾಡಲು ತುಂಬಾ ಸಹಾಯ ಆಗುತ್ತೆ. ಹಾಗಾದ್ರೆ ಬಾ ಹೋಗೋಣ, ಸ್ವರಸ್ಥಿತಿ ಏನು ಅಂತ ನೋಡೋಣ. ತಾಳ ಆದಿತಾಳ 28ನೇ ಮೇಳಕರ್ತ ಹರಿಕಾಂಬೋಜಿಯಲ್ಲಿ ಜೊತೆ ಸ್ವರಸ್ಥಾನ ಸಜ್ಜ ಚತುಶ್ರುತಿ ರಿಷಭ ಅಂತರಗಾಂಧರ ಶುದ್ಧ ಮಧ್ಯಮ ಪಂಚಮ ಚತುಶ್ರುತಿ ದೇವತ ಕೈಶಿಕಿ ನಿಷಾದ. ರಾಗದಲ್ಲಿ ಜನ್ಯ. ತಾಳ ಆದಿತಾಳ. ಸ್ವರಸ್ಥಾನ ಷಡ್ಜ ಚತುಶ್ರುತಿ ರಿಷಭ ಅಂತರಗಾಂಧಾರ ಶುದ್ಧ ಮಧ್ಯಮ ಪಂಚಮ ಚತುಶ್ರುತಿ ದೈವತ ಕೈಶಿಕಿ ನಿಷಾದ.
ರಿ ಗ